ನೋಡಿ, ಅಲ್ಲಿ ಡಿಸಿಎಂ ಮತ್ತು ಸಿಎಂ ದೆಹಲಿಯಲ್ಲಿ ಕುರ್ಚಿಯ ವಿಚಾರವಾಗಿ ಏನೆಲ್ಲ ಚರ್ಚೆಗಳಾಗುತ್ತೋ ಇಲ್ಲ ಗೊತ್ತಿಲ್ಲ. ಅವರಿಬ್ಬರಲ್ಲೂ ಅಲ್ಲಿ ಹೋಗಿ ಬಿಡುಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಪರಮೇಶ್ವರ್ ಸಾಹೇಬ್ರು ಮಾತ್ರ ನಿನ್ನೆ ಮಾತಾಡಿರುವಂತಹ ಮಾತು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಗ್ಯಾರಂಟಿ ವಿಚಾರವಾಗಿ ಮಾತಾಡುವಾಗ ಗ್ಯಾರಂಟಿ ಕೊಡೋದನ್ನು ನಿಲ್ಲಿಸ್ತೀವಿ, ಆಯ್ತು ರಸ್ತೆ ಹಾಕ್ತಿವಿ, ಚರಂಡಿ ಹಾಕ್ತಿವಿ, ಬಡವರು ಉದ್ಧಾರ ಆಗ್ತಾರ ಅಂತೇಳಿ ಸೋಕಾಲ್ಡ್ ಗೃಹ ಸಚಿವರು ತುಮಕೂರಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಜನ ಉದ್ಧಾರ ಆಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಂಥ ಪ್ರಶ್ನೆ ಮಾಡಿದ್ದೀರಿ ಗೃಹ ಸಚಿವರೇ? ತುಮಕೂರಲ್ಲಿ ಕಾರ್ಯಕ್ರಮದಲ್ಲಿ ನೀವು ಪ್ರಶ್ನೆ ಮಾಡಿರೋದು, ಯಾರು ಗ್ಯಾರಂಟಿ ಟೀಕೆ ಮಾಡ್ತಾರೋ, ಯಾರದನ್ನ ಒಪ್ಪಿಕೊಂಡೋದಲ್ವೋ ಅವ್ರಿಗೊಂದು ಪ್ರಶ್ನೆನ ಕೇಳ್ತೀನಿ ಅಂತ ಕೇಳಿ, ನಾವು ಗ್ಯಾರಂಟಿ ಕೊಡೋದಿಲ್ಲ, ನಾಳೆಯಿಂದ ನಿಲ್ಸೋಣ, ರಸ್ತೆ ಚರಂಡಿ ಹಾಕ್ತಿವಿ, ಉದ್ಧಾರ ಆಗ್ತಾರ ಜನ ಅಂತ ಕೇಳಿದ್ದಾರೆ. ಪ್ರಶ್ನೆ ಕೇಳಿಬೇಕಾರೆ ಏನ್ ಮಾತಾಡಿದ್ದಾರೆ ಟೀಕೆ ಮಾಡ್ತಾರೆ. ನಾನೊಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ನಾನೊಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನು? ಗ್ಯಾರಂಟಿಯಿಂದ ಒಂದಿಷ್ಟು ನಿಧಾನ ಆಗಿರ್ಬೋದು, ಅಭಿವೃದ್ಧಿ ಯೋಜನೆ ನಿಧಾನ ಆಗಿದೆ ಅಂತೇಳಿ ಒಪ್ಕೊಂಡ್ಬಿಟ್ರು ಪರಮೇಶ್ವರ್ ಅವರು. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ? ಹಾಗಂತ ಅಭಿವೃದ್ಧಿ ಕಾಮಗಾರಿಗಳನ್ನ ನಿಲ್ಲಿಸ್ತೀವ? ಮನೆ ಕಟ್ಟೋದನ್ನ ನಿಲ್ಲಿಸ್ತೀವ? ಕಾರ್ಯಕ್ರಮಗಳನ್ನು ನಿಲ್ಲಿಸ್ತೀವ? ನಿಲ್ಲಿಸಲ್ಲ ಅಂತೇಳಿ ಇದನ್ನು ಹೇಳಿ ಸಮರ್ಥಿಸ್ಕೊಳ್ತಾರೆ. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ? ಮನೆಗಳು ಕಟ್ಟೋದು ನಿಲ್ಲಿಸಿದೀವ? ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೀವ? ನಾವು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ? ಮನೆಗಳು ಕಟ್ಟೋದು ನಿಲ್ಲಿಸಿದೀವ? ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೀವ? ನಾವು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ನೋಡಿ, ಅಲ್ಲಿ ಡಿಸಿಎಂ ಮತ್ತು ಸಿಎಂ ದೆಹಲಿಯಲ್ಲಿ ಕುರ್ಚಿಯ ವಿಚಾರವಾಗಿ ಏನೆಲ್ಲ ಚರ್ಚೆಗಳಾಗುತ್ತೋ ಇಲ್ಲ ಗೊತ್ತಿಲ್ಲ. ಅವರಿಬ್ಬರಲ್ಲೂ ಅಲ್ಲಿ ಹೋಗಿ ಬಿಡುಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಪರಮೇಶ್ವರ್ ಸಾಹೇಬ್ರು ಮಾತ್ರ ನಿನ್ನೆ ಮಾತಾಡಿರುವಂತಹ ಮಾತು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಗ್ಯಾರಂಟಿ ವಿಚಾರವಾಗಿ ಮಾತಾಡುವಾಗ ಗ್ಯಾರಂಟಿ ಕೊಡೋದನ್ನು ನಿಲ್ಲಿಸ್ತೀವಿ, ಆಯ್ತು ರಸ್ತೆ ಹಾಕ್ತಿವಿ, ಚರಂಡಿ ಹಾಕ್ತಿವಿ, ಬಡವರು ಉದ್ಧಾರ ಆಗ್ತಾರ ಅಂತೇಳಿ ಸೋಕಾಲ್ಡ್ ಗೃಹ ಸಚಿವರು ತುಮಕೂರಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಜನ ಉದ್ಧಾರ ಆಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಂಥ ಪ್ರಶ್ನೆ ಮಾಡಿದ್ದೀರಿ ಗೃಹ ಸಚಿವರೇ? ತುಮಕೂರಲ್ಲಿ ಕಾರ್ಯಕ್ರಮದಲ್ಲಿ ನೀವು ಪ್ರಶ್ನೆ ಮಾಡಿರೋದು, ಯಾರು ಗ್ಯಾರಂಟಿ ಟೀಕೆ ಮಾಡ್ತಾರೋ, ಯಾರದನ್ನ ಒಪ್ಪಿಕೊಂಡೋದಲ್ವೋ ಅವ್ರಿಗೊಂದು ಪ್ರಶ್ನೆನ ಕೇಳ್ತೀನಿ ಅಂತ ಕೇಳಿ, ನಾವು ಗ್ಯಾರಂಟಿ ಕೊಡೋದಿಲ್ಲ, ನಾಳೆಯಿಂದ ನಿಲ್ಸೋಣ, ರಸ್ತೆ ಚರಂಡಿ ಹಾಕ್ತಿವಿ, ಉದ್ಧಾರ ಆಗ್ತಾರ ಜನ ಅಂತ ಕೇಳಿದ್ದಾರೆ. ಪ್ರಶ್ನೆ ಕೇಳಿಬೇಕಾರೆ ಏನ್ ಮಾತಾಡಿದ್ದಾರೆ ಟೀಕೆ ಮಾಡ್ತಾರೆ. ನಾನೊಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ನಾನೊಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನು?
ಗ್ಯಾರಂಟಿಯಿಂದ ಒಂದಿಷ್ಟು ನಿಧಾನ ಆಗಿರ್ಬೋದು, ಅಭಿವೃದ್ಧಿ ಯೋಜನೆ ನಿಧಾನ ಆಗಿದೆ ಅಂತೇಳಿ ಒಪ್ಕೊಂಡ್ಬಿಟ್ರು ಪರಮೇಶ್ವರ್ ಅವರು. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ? ಹಾಗಂತ ಅಭಿವೃದ್ಧಿ ಕಾಮಗಾರಿಗಳನ್ನ ನಿಲ್ಲಿಸ್ತೀವ? ಮನೆ ಕಟ್ಟೋದನ್ನ ನಿಲ್ಲಿಸ್ತೀವ? ಕಾರ್ಯಕ್ರಮಗಳನ್ನು ನಿಲ್ಲಿಸ್ತೀವ? ನಿಲ್ಲಿಸಲ್ಲ ಅಂತೇಳಿ ಇದನ್ನು ಹೇಳಿ ಸಮರ್ಥಿಸ್ಕೊಳ್ತಾರೆ. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ? ಮನೆಗಳು ಕಟ್ಟೋದು ನಿಲ್ಲಿಸಿದೀವ? ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೀವ? ನಾವು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ? ಮನೆಗಳು ಕಟ್ಟೋದು ನಿಲ್ಲಿಸಿದೀವ? ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೀವ? ನಾವು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ನೋಡಿ, ಅಲ್ಲಿ ಡಿಸಿಎಂ ಮತ್ತು ಸಿಎಂ ದೆಹಲಿಯಲ್ಲಿ ಕುರ್ಚಿಯ ವಿಚಾರವಾಗಿ ಏನೆಲ್ಲ ಚರ್ಚೆಗಳಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅವರಿಬ್ಬರಲ್ಲೂ ಅಲ್ಲಿ ಹೋಗಿ ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಪರಮೇಶ್ವರ್ ಸಾಹೇಬ್ರು ಮಾತ್ರ ನಿನ್ನೆ ಮಾತಾಡಿರುವಂತಹ ಮಾತು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಗ್ಯಾರಂಟಿ ವಿಚಾರವಾಗಿ ಮಾತಾಡುವಾಗ ಗ್ಯಾರಂಟಿ ಕೊಡೋದನ್ನು ನಿಲ್ಲಿಸ್ತೀವಿ, ಆಯ್ತು ರಸ್ತೆ ಹಾಕ್ತಿವಿ, ಚರಂಡಿ ಹಾಕ್ತಿವಿ, ಬಡವರು ಉದ್ಧಾರ ಆಗ್ತಾರ ಅಂತೇಳಿ ಸೋಕಾಲ್ಡ್ ಗೃಹ ಸಚಿವರು ತುಮಕೂರಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಜನ ಉದ್ಧಾರ ಆಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಂಥ ಪ್ರಶ್ನೆ ಮಾಡಿದ್ದೀರಿ ಗೃಹ ಸಚಿವರೇ? ತುಮಕೂರಲ್ಲಿ ಕಾರ್ಯಕ್ರಮದಲ್ಲಿ ನೀವು ಪ್ರಶ್ನೆ ಮಾಡಿರೋದು. ಯಾರು ಗ್ಯಾರಂಟಿ ಟೀಕೆ ಮಾಡ್ತಾರೋ, ಯಾರದನ್ನ ಒಪ್ಪಿಕೊಂಡೋದಿಲ್ವೋ ಅವ್ರಿಗೊಂದು ಪ್ರಶ್ನೆಯನ್ನ ಕೇಳ್ತೀನಿ ಅಂತ ಕೇಳಿ, ನಾವು ಗ್ಯಾರಂಟಿ ಕೊಡೋದಿಲ್ಲ, ನಾಳೆಯಿಂದ ನಿಲ್ಸೋಣ, ರಸ್ತೆ ಚರಂಡಿ ಹಾಕ್ತೀವಿ, ಉದ್ಧಾರ ಆಗ್ತಾರ ಜನ ಅಂತ ಕೇಳಿದ್ದಾರೆ. ಪ್ರಶ್ನೆ ಕೇಳಿಬೇಕಾರೆ ಏನ್ ಮಾತಾಡಿದ್ದಾರೆ ಟೀಕೆ ಮಾಡ್ತಾರೆ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನು? ಗ್ಯಾರಂಟಿಯಿಂದ ಒಂದಿಷ್ಟು ನಿಧಾನ ಆಗಿರ್ಬೋದು, ಅಭಿವೃದ್ಧಿ ಯೋಜನೆ ನಿಧಾನ ಆಗಿದೆ ಅಂತೇಳಿ ಒಪ್ಕೊಂಡ್ಬಿಟ್ರು ಪರಮೇಶ್ವರ್ ಅವರು. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ? ಹಾಗಂತ ಅಭಿವೃದ್ಧಿ ಕಾಮಗಾರಿಗಳನ್ನ ನಿಲ್ಲಿಸ್ತೀವ? ಮನೆ ಕಟ್ಟೋದನ್ನ ನಿಲ್ಲಿಸ್ತೀವ? ಕಾರ್ಯಕ್ರಮಗಳನ್ನು ನಿಲ್ಲಿಸ್ತೀವ? ನಿಲ್ಲಿಸಲ್ಲ ಅಂತೇಳಿ ಇದನ್ನು ಹೇಳಿ ಸಮರ್ಥಿಸ್ಕೊಳ್ತಾರೆ. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ? ಮನೆಗಳು ಕಟ್ಟೋದು ನಿಲ್ಲಿಸಿದೀವ? ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೀವ? ನಾವು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ? ಮನೆಗಳು ಕಟ್ಟೋದು ನಿಲ್ಲಿಸಿದೀವ? ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೀವ? ನಾವು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು.